ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಬೇಕರಿಯಲ್ಲಿ ಸಿಗುವಂತ ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಳೆ ಬರುವಾಗ ಟೀ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ನೋಡಿ, ಇದಕ್ಕೆ ಖಾರ ಎಲ್ಲ ಹಾಕಿಲ್ಲ, ನಾನು ಇಲ್ಲಿ ಸಪ್ಪೆದು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇದನ್ನ ನೋಡಿ, ನಾನು ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದೀನಿ. ಬಾಳೆಕಾಯಿ ಇಲ್ಲಿ ಕಾಯಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನಿದು ಕಾಯಿ ಇರುವಂತಹ ಬಾಳೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹುಡಿ ತೊಗೊಂಡಿದ್ದೀನಿ, ಮತ್ತು ಎಣ್ಣೆ ಕರೀಲಿಕ್ಕೆ. ಇಷ್ಟಿದ್ರೆ ಆಯಿತು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ನಾನೀಗ ಹಸಿದು ನೋಡಿ, ಬಾಳೆಕಾಯಿ ತುಂಬ ಹಸಿದಿದೆ. ಇದು ನೋಡಿ, ಈ ಥರ ಇದನ್ನ ಸೈಡಿಗೆಲ್ಲ ಈಗ ಈ ಸೈಡು ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಈ ಸಿಪ್ಪೆ ತೆಗೆದಿರುತ್ತೆ ನೋಡಿ, ಅದರಿಂದ ನಾವು ಇದನ್ನೆಲ್ಲವನ್ನು ಸಿಪ್ಪೆ ತಕ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಸಿಪ್ಪೆ ತಕ್ಕೊಳ್ಳಿ ಚೆನ್ನಾಗಿ. ಈ ಥರ ಇದನ್ನೆಲ್ಲ ಸಿಪ್ಪೆ ತೆಗಿಬೇಕು. ಹಸಿ ಇರಬೇಕು. ಬಾಳೆಕಾಯಿ ಚಿಪ್ಸ್ ಮಾಡಬೇಕಾದ್ರೆ ಹಸಿ ಬಾಳೆಕಾಯಿನೇ ಬೇಕು ನಮಗೆ. ಇಲ್ಲಾಂದರೆ ಹಣ್ಣಿದ್ರೆ ಚೆನ್ನಾಗಿ ಬರೋದಿಲ್ಲ, ಕ್ರಿಸ್ಪಿಯಾಗಿ ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆ ಕೂಡ ಬರ್ತಾಯಿದೆ. ಈ ಥರ ಇದನ್ನೆಲ್ಲ ನಾನು ಸಿಪ್ಪೆ ತೆಗೆದಿಟ್ಕೋತೇನೆ. ನೋಡಿ, ಈ ಥರ ಈಗ ಇದೆಲ್ಲ ಬಾಳೆಕಾಯಿ ನಾನು ಸಿಪ್ಪೆ ತೆಗೆದಿಟ್ಟು ತೋರಿಸ್ತೇನೆ ನಿಮಗೆ. ನೋಡಿ, ನಾನು ಬಾಳೆಕಾಯಿ ಈ ಥರ ಸಿಪ್ಪೆ ತೆಗೆದು ಇದು ನೀರಲ್ಲಿ ಹಾಕಿದ್ದೀನಿ. ಈಗ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಆದ್ರೂ ಇದನ್ನು ಮಾಡ್ಕೋಬೋದು ಚಿಪ್ಸು. ಇಲ್ಲಪ್ಪ ನಮಗೆ ಎಣ್ಣೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದು ಬಿಸಿ ಎಣ್ಣೆ ಕಾದಿರುತ್ತಲ್ಲ, ಕಷ್ಟ ಆಗುತ್ತೆ. ಈ ಥರ ಚಿಪ್ಸ್ ಮಣಿ ಸಿಗುತ್ತಲ್ಲ, ಈ ಥರ ನಾವು ಮಾಡ್ಕೋಬೋದು. ಇದ್ರ ಮೇಲೆ ಹೊರಗಡೆನೇ ಮಾಡ್ಕೋಬೋದು. ನೋಡಿ, ಕಾಣ್ತಿರ್ಬೋದಲ್ಲ ಚಿಪ್ಸ್. ನೋಡಿ ಇಲ್ಲಿ ಯಾವ ಥರ ಇದೆ. ನಿಮಗೆ ತುಂಬ ತಿಳಬೇಕಂದ್ರೆ ಸಹ ಮಾಡ್ಕೋಬೋದು. ಇದು ಇಲ್ಲಿ ಸೈಜ್ ಗೊತ್ತಾಗುತ್ತೆ. ನಿಮಗೆ ತಿಳಬೇಕಂದ್ರೆ ಮಾಡ್ಕೋಬೋದು, ದಪ್ಪ ಬೇಕಂದರೆ ದಪ್ಪ ಕೂಡ ಮಾಡ್ಬೋದು. ಯಾವ ಸೈಜಲ್ಲಿ ಬೇಕನ್ಸುತ್ತೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಹಸೆ ಬಾಳೆಕಾಯಿ ಚಿಪ್ಸು ತುಂಬ ಟೇಸ್ಟಿಯಾಗಿರುತ್ತೆ ಇದು ಕೂಡ. ನೋಡಿ, ನನಗೆ ಒಂದು ಬಾಳೆಹಣ್ಣು ತುರಿದು ತೋರಿಸಿದ್ದೀನಿ. ಇದೇ ಥರ ಇದಷ್ಟು ಬಾಳೆಹಣ್ಣು ನನಗೆ ತುರಿದಿಟ್ಟಿರ್ತೇನೆ. ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ತುರ್ಕೋಬೋದು. ಎಣ್ಣೆಯಲ್ಲಿ ಬಿಸಿ ಇರೋದ್ರಿಂದ ಇದನ್ನು ಹಿಡಿದು ತುರಿಲಿಕ್ಕೆ ಕೈಗೆ ತುಂಬ ಬಿಸಿ ಆಗುತ್ತೆ. ಇದೆಲ್ಲ ಈಗ ತುರಿದಿಡ್ತೇನೆ. ನೋಡಿ, ನಾನೀಗ ತುರಿದಿಟ್ಟಿದ್ದೇನೆ ಇಲ್ಲಿ ಬಾಳೆಕಾಯಿ. ಈಗ ಎಣ್ಣೆ ಕಾದಿ ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ. ಇಲ್ಲಿ ತುರಿದಿಟ್ಟಿರುವಂಥ ಬಾಳೆಕಾಯಿ ತುರಿದು ತುಂಬ ಹೊತ್ತು ಇಡಬಾರ್ದು ಫ್ರೆಂಡ್ಸ. ನೋಡಿ, ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ನಾವೀಗ ಸ್ಪೂನ್ ಹಾಕೋದು ಬೇಡ ಸಡನ್ಲಿ. ನೋಡಿ, ಈಗ ಸ್ಪೂನ್ನಿಂದ ತಿರುಗಿಸಿ ನೋಡ್ತೀನಿ. ನೋಡಿ, ಇವು ಅಂಟಂಟಾಗ ಅಂಥೇಳಿ ಇದು ಮಾಡ್ಕೋಬೇಡಿ, ಬಿಡ್ತಾವೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಕೂಡಲೇ ಬಿಡ್ತಾವೆ. ಮತ್ತು ತುರಿದು ತುಂಬ ಹೊತ್ತು ಇಟ್ಕೋಬೇಡಿ, ಕಪ್ಪಾಗ್ತಾವೆ. ಈಗ ಇವು ಚೆನ್ನಾಗಿ ಫ್ರೈ ಆಗಲಿ. ಇದೀಗ ನಿಮಗೆ ಮತ್ತೆ ತೋರಿಸ್ತೇನೆ. ಚೆನ್ನಾಗಿ ಅಂದರೆ ತುಂಬ ಗಟ್ಟಿಯಾಗಿ ಫ್ರೈ ಆಗಬೇಕು. ಕರುಮ್ ಅನ್ನೋ ಥರ ಸಾಯಂಕಾಲ ತಿನ್ನುವಂಥ ಸ್ನ್ಯಾಕ್ಸ್ ಅಲ್ವ ಇವು. ಅದಕ್ಕಾಗಿ ಬಾಳೆಕಾಯಿ ಚಿಪ್ಸು ಇದನ್ನೇ ನಾವು ಅಂಗಡಿಯಲ್ಲಿ ಹೋಗಿ ತರಬೇಕಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ಮನೆಯಲ್ಲಿ ನಿಮ್ಗೆ ಎಲ್ಲಿಯಾದ್ರೂ ಹಸಿ ಬಾಳೆಕಾಯಿ ಸಿಕ್ಕರೆ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದೊಂಥರ ಚಿಪ್ಸು. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಲೇಟ್ ಆಗುತ್ತೆ ಫ್ರೈ ಆಗಲಿಕ್ಕೆ ನಮಗೆ. ನೋಡಿ, ಬಾಳೆಕಾಯಿ ಚಿಪ್ಸ್ ನೋಡಿ ಎಷ್ಟು ಈಗ ಈ ಥರ. ನೋಡಿ, ಆ ಕಡೆ ಬಾಳೆಕಾಯಿ ಕರಿಯುವಷ್ಟರಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹುಡಿ ತೊಗೊಂಡಿದ್ದೇನೆ. ಅದಕ್ಕೆ ಏನು ಮಾಡ್ತೀನಿಪ್ಪ ಅಂತಂದರೆ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡ್ತೀನಿ, ಜಾಸ್ತಿ ಏನಿಲ್ಲ. ನೋಡಿ ಇಷ್ಟು. ಇದನ್ನೀಗ ಚೆನ್ನಾಗಿ ನಾನಿಲ್ಲಿ ಕಲಿಸ್ಕೊತೇನೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೇನೆ, ಗಟ್ಟಿ ಇದೆ ನೋಡಿ. ಇಷ್ಟು ಇದನ್ನು ಅಷ್ಟನ್ನ ಈಗ ಕಲಿಸಿದ್ದೀನಿ. ಆ ಕಡೆ ಬಾಳೆಕಾಯಿ ಚಿಪ್ಸ ಕರಿತಾ ಇದ್ದಾವಲ್ಲ ಫ್ರೆಂಡ್ಸ, ಕರೀಲಿ. ನೋಡಿ, ಇಲ್ಲಿ 1/4% ಈಗ ಕರೆದ ಮೇಲೆ ನಾನು ಏನು ಮಾಡ್ತೀನಿ, ಇದಕ್ಕೆ ಸ್ಪೂನನ್ನು ಇಲ್ಲಿಗೆ ಬಿಡ್ತೇನೆ. ನೋಡಿ, ಇಲ್ಲಿ ಕಲಿಸಿಟ್ಟಿರೋಂಥ ಅರಿಶಿನ ಸ್ವಲ್ಪ ಇದಕ್ಕೆ ನಾನು ಈಗ ಸೇರಿಸ್ತೇನೆ ಎಣ್ಣೆಗೆ. ನೋಡಿ, ಈಗ ಕಲರ್ ಕೊಡುತ್ತೆ ಅದು ಚೆನ್ನಾಗಿ ಎಲ್ಲದ್ರ ಮೇಲೆ. ನೋಡಿ,
ನಮಗೆ ಬೇಕ್ರಿಯಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಚಿಪ್ಸ ಹಾಕ್ಕಾವ ನೋಡಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ. ಇನ್ನೂ ನಾವು ಫ್ರೈ ಮಾಡ್ಕೋಬೇಕು, ಜಾಸ್ತಿನೇ ಏನು ನಮ್ಗೆ ಗಟ್ಟಿಯಾಗಿ ಬರಬೇಕು. ಇಂಕ ತಕ ಗಟ್ಟಿ ಇದ್ದು ನೋಡಿ. ಈಗ ಅರಿಶಿನ ಹುಡಿ ಸೇರಿಸಿದ ಮೇಲೆ ಸ್ವಲ್ಪ ಮೆತ್ತಗಾಕವು ಇವು. ಇನ್ನೊಂದು ಸ್ವಲ್ಪ ನಾವಿಲ್ಲಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ ನೋಡಿ. ಈಗ ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೇನೆ, ಅದು ಫ್ರೈ ಆಗ್ತಾಯಿದೆ ಆಗಲಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ, ಇದಕ್ಕೆ ನೀರು ಹಾಕೋತೇನೆ. ಈಗ ಈ ಉಪ್ಪನ್ನು ನೀರಿನ ಒಳಗಡೆ ನಾವು ಕರಗಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಇದು ಕರಗಲಿ. ಈಗ ಇದು ಇಲ್ಲಿ ಫ್ರೈ ಆಗ್ತಾಯಿದೆ ಆಗಲಿ. ಸ್ವಲ್ಪ ಅರಿಶಿನ ಹುಡಿದ್ದು ಹಾಕಿದ ಕೂಡಲೇ ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ ನೋಡಿ. ಇನ್ನೂ ಸ್ವಲ್ಪ ಆಗಲಿ. ಇದನ್ನು ಅಷ್ಟರಲ್ಲಿ ಈಗ ಕಲಿಸ್ಕೊಂಡ್ಬಿಡ್ತೇನೆ ಚೆನ್ನಾಗಿ. ಉಪ್ಪೆಲ್ಲ ಕರಗಬೇಕು ನೋಡಿ. ಈಗ ಉಪ್ಪು ಕೂಡ ಕರಗಿದೆ. ಇದು ಉಪ್ಪಿನ ನೀರನ್ನು ನೋಡಿ ಇದಕ್ಕೆ ಹಾಕ್ತೇನೆ, 1-2 ಸ್ಪೂನಷ್ಟು ನೋಡಿ. ಉಪ್ಪಿನ ನೀರು ಹಾಕಿದ ಕೂಡಲೇ ನಾವು ತಿರುಗಿಸ್ತಾ ಹೋಗಬೇಕು, ಯಾಕಂದರೆ ಕೈ ಸಿಡಿಯುತ್ತೆ ಉಪ್ಪಿನ ನೀರು. ಸ್ವಲ್ಪ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ಸ್ವಲ್ಪ ಮತ್ತೆ ಉಪ್ಪಿನ ನೀರು ಹಾಕಿದ ಮೇಲೆ ಮಿದುವಾಗಿ ಆಗುತ್ತೆ. ಸ್ವಲ್ಪ ನಾವು ಇದನ್ನು ಮತ್ತೆ ಈಗ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ. ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ಈಗ ನೋಡಿ. ನಾವು ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಆಗುತ್ತೆ. ಇದು ಬಾಳೆಕಾಯಿ ಚಿಪ್ಸು ಚೆನ್ನಾಗಿರುತ್ತೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದಾವೆ ಇವ. ಉಪ್ಪು ಅರಿಶಿನ ಹುಡಿ ಎಲ್ಲ ಮಿಕ್ಸ್ ಆಗಿದೆ ಫ್ರೆಂಡ್ಸ. ಈಗ ನಾನು ಈ ಥರ ಸಾಣಿಗೆಗೆ ತಕ್ಕೊಂಡ್ಬಿಡ್ತೇನೆ, ಯಾಕಂದರೆ ಎಣ್ಣೆ ಎಲ್ಲ ಬಸಿತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ತಕ್ಕೊಂಡ್ಬಿಡ್ತೇನೆ. ಈಗ ಎಲ್ಲ ತೆಗಿತೇನೆ ನೋಡಿ. ಬಾಳೆಕಾಯಿ ಚಿಪ್ಸು ಯಾವ ಥರ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೌಂಡ್ ಕೇಳ್ತಿರ್ಬೇಕಲ್ಲ, ಕೆಳಗಡೆ ಬೀಳ್ತಾವೆ ಅಂಥೇಳಿ ನಾನು ಇದು ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದು ನಿಮ್ಮ ಮುಂದೆ ಕಟ್ ಮಾಡಿ ಸಹ ತೋರಿಸ್ತೇನೆ ಯಾವ ಥರ ಶಬ್ದ ಬರುತ್ತೆ ನೋಡಿ. ಚೆನ್ನಾಗಿ ಬಂದಿದೆ, ಟೇಸ್ಟ್ ಆಗಿದ್ದಾವೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹಸಿ ಬಾಳೆಕಾಯಿ ಇದ್ದರೆ ಈ ಥರ ಒಮ್ಮೆ ಚಿಪ್ಸ್ ಮಾಡ್ಕೊಂಡು ತಿನ್ನಿ. ಹೊರಗಡೆ ಬೇಕ್ರಿಯಿಂದ ತಂದು ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ.